ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸಿಂಪಲ್ ಮಸಾಲೆ ಹಾಕಿ ಟೇಸ್ಟಿಯಾದ ಒಂದು ಕ್ಯಾಪ್ಸಿಕಮ್ ರೈಸು. ಮೊದಲಿಗೆ ಈ ರೀತಿ ಗೊಜ್ಜನ್ನು ಕೂಡ ನಾವು ಮಾಡ್ಕೊಳ್ಬೇಕು. ಗೊಜ್ಜನ್ನು ಮಾಡ್ಕೊಂಡಾದ ನಂತರ ಅನ್ನ ಬೆರೆಸಿದರೆ ಸೂಪರಾಗಿರುವ ಕ್ಯಾಪ್ಸಿಕಮ್ ರೈಸು ರೆಡಿ ಆಗ್ತದೆ. ನೀವು ಅನ್ನನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೇನೆ ನೋಡಿ. ಇಲ್ಲಿ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಆಗ್ತದೆ. ಯಾವ ಎಣ್ಣೆ ಸಹ ಹಾಕ್ಬೋದು, ತುಪ್ಪ ಹಾಕಬೇಕು ಅಂತ ಏನಿಲ್ಲ, ಇಷ್ಟ ಇದ್ದರೆ ಹಾಕ್ಕೊಳ್ಳಿ ನೀವು. ಎಣ್ಣೆ ಬಿಸಿ ಆದ ನಂತರ ಒಂದು 1/4 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದೆರಡು ಚೆನ್ನಾಗಿ ಸಿಡಿತಾ ಇರುವಾಗ ಒಂದು 10 ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಣಮೆಣಸು ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳುವ. ಇದಾದ ನಂತರ ಒಂದು 3 ಈರುಳ್ಳಿಯನ್ನು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಬೇಕು ಈ ಎಣ್ಣೆಗೆ. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಾಗಬೇಕು. ಅಷ್ಟು ತನಕ ನಾವು ಇದನ್ನು ಎಣ್ಣೆಯಲ್ಲಿ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ ಚೆನ್ನಾಗಿ ಈರುಳ್ಳಿ ಕೆಂಪಾಗಿದೆ, ಫ್ರೈ ಆಗಿದೆ. ಈಗ ಇದಕ್ಕೊಂದು 2 ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ಳುವ. ಇದು ಗೊಜ್ಜು ರೀತಿ ರೆಡಿ ಮಾಡ್ಕೊಳ್ಬೇಕು, ಹಾಗಾಗಿ ಇದೆಲ್ಲ ಹಾಕ್ಕೊಳ್ಬೇಕು ನೀವು. ಟೊಮೆಟೊ ಹಣ್ಣು ಹಾಕ್ಕೊಂಡ ನಂತರ ಇಲ್ಲಿ ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿಟ್ಟಿದ್ದೆ ಉದ್ದ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ರೈಸ್ ಆಗಿರೋದ್ರಿಂದ ನೀವು ಇನ್ನೂ ಸಹ ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ ದೊಡ್ಡ 2 ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗ್ತದೆ. ಈಗ ಇದಕ್ಕೆ ನಾವು ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳುವ. ಅರಿಶಿನ ಹಾಕೊಂಡ ನಂತರ 1 ಚಮಚದಷ್ಟು ನಾನು ಉಪ್ಪನ್ನಲ್ಲಿ ಸೇರಿಸ್ತಾ ಇದ್ದೇನೆ. ಇದು ಗೊಜ್ಜು ಮತ್ತು ಅನ್ನಕ್ಕೆಲ್ಲ ಆಗುವಷ್ಟು ಉಪ್ಪನ್ನು ಒಮ್ಮೆಲೆ ನಾನಿಲ್ಲಿ ಹಾಕಿರೋದು. ಈಗ ನೋಡಿ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ, ಇನ್ನೊಂದು ಅರ್ಧ ಚಮಚದಷ್ಟು ಸಾಂಬಾರು ಹುಡಿಯನ್ನು ಹಾಕ್ಕೊಳ್ಬೇಕು. ಇದಾದ ನಂತರ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿಯನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಸಾಂಬಾರು ಪುಡಿ ಬದಲಾಗಿ ನೀವು ವಾಂಗಿಬಾತ್ ಪೌಡರ್ ಮತ್ತು ಬಿಸಿಬೇಳೆಬಾತ್ ಪೌಡರೆಲ್ಲ ಇದೆಯಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ ಬರೀ ಸಾಂಬಾರು ಪುಡಿ ಕೂಡ ಹಾಕ್ಕೊಳ್ಬೋದು. ಕೊತ್ತಂಬರಿ ಹುಡಿ ಯಾಕೆ ಹಾಕೋದು ಅಂದರೆ ಅದೇ ಪರಿಮಳ ಸ್ವಲ್ಪ ಜಾಸ್ತಿ ಬರ್ತದೆ, ಹಾಗಾಗಿ ಕೊತ್ತಂಬರಿ ಹುಡಿಯನ್ನೆಲ್ಲ ನೀವು ಹಾಕ್ಕೊಳ್ಬೇಕು. ಅಕಸ್ಮಾತ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಸಾಂಬಾರು ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಒಂದು ಸತಿ ಫ್ರೈ ಮಾಡಿದ ನಂತರ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಬೇಯಬೇಕಲ್ಲ ಇದು ಹಾಕಿ ನೀರು ಹಾಕ್ಕೊಂಡ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ನೀರು ಆರುವ ತನಕ ನಾವು ಇದನ್ನು ಬಿಡಬೇಕು. ನೋಡಿ ಇವಾಗ ಒಂದು 2-3 ನಿಮಿಷದಲ್ಲೇ ಇದು ನೀರು ಆರಿದೆ. ನೋಡಿ ಇಷ್ಟು ಆಗಬೇಕು, ಗೊಜ್ಜು ರೀತಿ ತುಂಬ ಚೆನ್ನಾಗಿ ಆಗ್ತದೆ ಇದು. ಇದನ್ನು ನೀವು ಜಾಸ್ತಿ ಮಾಡ್ಕೊಂಡು ಕೂಡ ತೆಗೆದಿಟ್ಕೊಳ್ಬೋದು. ಇದೆಲ್ಲ ಆದ ನಂತರ ನಾನಿಲ್ಲಿ ಒಂದು 2 ಚಮಚದಷ್ಟು ಹುಣಸೆ ರಸನ ಕಿವುಚಿಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದು ಸಕ್ಕರೆ ಬದಲು ನೀವು ಬೆಲ್ಲ ಕೂಡ ಹಾಕ್ಕೊಳ್ಬೋದು, ಅಥವಾ ಹಾಕಲೇಬೇಕು ಅಂತ ಏನಿಲ್ಲ. ಸಿಹಿ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಹುಳಿ ಸಿಹಿ ಖಾರ ಎಲ್ಲ ಇರಲಿ ಅಂತ ನಾನಿಲ್ಲಿ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡದ್ದು. ಇವಾಗ ನೋಡಿ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ. ಈ ಗೊಜ್ಜನ್ನು ನೀವು ಮಾಡಿಟ್ಕೊಂಡ್ರೆ ಅನ್ನ ಆದಾಗ ಬೆರೆಸ್ಕೊಳ್ಳಿಕ್ಕೆ ಆಗ್ತದೆ. ತುಂಬ ಬೇಕಾದಾಗ ಸ್ವಲ್ಪ ತೆಗೆದಿಟ್ಕೊಂಡು ಬೇಕಾದಾಗ ಬೆರೆಸ್ಕೊಳ್ಳಿಕ್ಕೆ ಕೂಡ ಆಗ್ತದೆ. ಈಗ ನೋಡಿ ನಾನು ಅನ್ನ ರೆಡಿ ಮಾಡಿಟ್ಟಿದ್ದೆಲ್ಲ, ಈ ಅನ್ನವನ್ನು ಹಾಕ್ತಾಯಿದ್ದೇನೆ. ನಾನಿಲ್ಲಿ ಒಂದು 2 ಗ್ಲಾಸಷ್ಟು ಅನ್ನ ರೆಡಿ ಮಾಡಿಟ್ಟಿದ್ದೆ. ಒಂದು 3-4 ಜನರಿಗೆ ಇದನ್ನು ಆರಾಮವಾಗಿ ತಿನ್ಬೋದು, ಅಷ್ಟಾಗಿದೆ ಇಲ್ಲಿ ನಾನು ಹಾಕಿದ ಕ್ವಾಂಟಿಟಿಯಲ್ಲಿ. ಖಾರ ಮಾತ್ರ ನೀವು ಜಾಸ್ತಿ ಬೇಕಂದರೆ ಎಲ್ಲ ಐಟಮ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಖಾರ ಮಾಡಿರೋದು. ಅನ್ನ ಬೆರೆಸಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಕ್ಯಾಪ್ಸಿಕಮ್ ರೈಸ್ ಅಂತ. ನೀವು ಒಂದು ಸತಿ ಇದೇ ರೀತಿ ಟ್ರೈ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಈಗ ನೋಡಿ ವಾಪಸ್ ನಾನು ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಉದುರಿಸ್ತಾ ಇದ್ದೇನೆ. ಆನಂತರ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಸಬ್ಸ್ಕ್ರೈಬರ್ ಆದ ನಂತರ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ. ಆವಾಗ ನಿಮಗೆ ನಾನು ಹಾಕೋ ರೆಸಿಪಿ ಫಸ್ಟಿಗೆ ನೋಟಿಫಿಕೇಷನಲ್ಲೇ ಬರ್ತದೆ. ಅದಾದ ನಂತರ ನೀವು ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಮತ್ತು ಕಮೆಂಟ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ. ಇವಾಗ ನೋಡಿ ರುಚಿಯಾದ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ. ಕ್ಯಾಪ್ಸಿಕಮ್ ತಂದಾಗ ಯಾವಾಗಲೂ ಒಂದೇ ರೀತಿ ಮಾಡೋ ಬದಲು ಈ ರೀತಿ ಒಂದು ಸತಿ ಟ್ರೈ ಮಾಡಿ, ತುಂಬ ರುಚಿಯಾಗಿರ್ತದೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.